ಮಲೆನಾಡು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಮಲೆನಾಡು ಭವನದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನೆರವೇರಿತು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿದರು. ಅಧ್ಯಕ್ಷರಾದ ಜಿಕೆ ಲೋಕೇಶ್ ಹಾಗೂ ಉಪಾಧ್ಯಕ್ಷರಾದ ಎಸ್ ರವಿ ಹಾಗೂ ನಿರ್ದೇಶಕರುಗಳ ನೇತೃತ್ವದಲ್ಲಿ ನೂತನ ಕಟ್ಟಡದ ಉದ್ಘಾಟನೆಗೂ ಮುನ್ನ ವಿಶೇಷ ಪೂಜೆ ಮತ್ತು ಹೋಮ ನಡೆಸಲಾಯಿತು. ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿ.ಡಿ. ರಾಜೇಗೌಡ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಕುಟುಂಬ ಸಮೇತರಾಗಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದ್ದರು. ಅಧ್ಯಕ್ಷರಾದ ಜಿಕೆ ಲೋಕೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಎಸ್.ಟಿ. ಸೋಮಶೇಖರ್, ನಿರ್ದೇಶಕರುಗಳಾದ ಶ್ರೀ ಕೆ.ಎಲ್. ಪ್ರಸಾದ್, ಶ್ರೀ ಪಿ.ಎನ್. ವಿಷ್ಣುಮೂರ್ತಿ, ಎ.ಜಿ. ನಂದೀಶ್, ಎಚ್.ಸಿ. ಜಯಪ್ರಕಾಶ್, ಡಿ.ಸಿ. ಡಾಕಪ್ಪ, ಎಚ್.ಆರ್. ಬಿಷ್ಟಪ್ಪ, ಜೆ.ಪಿ. ವೀರೇಶ್, ಶ್ರೀಮತಿ ಭಾಗ್ಯ ಟ್ಯಾಗೋರ್, ಶ್ರೀಮತಿ ಆಶಾ, ಶ್ರೀ ಸಿ.ಎಚ್. ಪುಂಡರೀಕ ಹಾಗೂ ಎಂ.ಆರ್. ಪೂರ್ಣೇಶ್ ಸೇರಿದಂತೆ ನೂರಾರು ಜನ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕೋಆಪರೇಟಿವ್ ಸೊಸೈಟಿಯ ನೂತನ ಕಟ್ಟಡ ಉದ್ಘಾಟನೆಗೆ ನಾವು ಆಗಮಿಸಿದ್ವಿ. ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ವಿದೇಶ ಪ್ರವಾಸದಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲ ಪೂಜೆ ಸಮಯದಲ್ಲಿ ಬಂದು ನಮಗೆ ದೇವರ ಆಶೀರ್ವಾದ ಕೂಡ ಸಿಗ್ತದೆ. ಮಲೆನಾಡಿಂದ ಬಂದು ಭಾಳ ಹಿಂದೆ ಎಲ್ಲ ಒಗ್ಗಟ್ಟಾಗಿ ಈ ಬ್ಯಾಂಕನ್ನು ಕಟ್ಟಿ ಸುಮಾರು 5 ಕೋಟಿಗೂ ಹೆಚ್ಚು ವಹಿವಾಟು ನಡೆಸಿ ಗೋಲ್ಡ್ ಲೋನು, ವಾಹನ ಸಾಲ, ಮನೆ ಸಾಲ ಮತ್ತು ವಿದ್ಯಾಭ್ಯಾಸಕ್ಕೋಸ್ಕರ ಸಾಲ ಕೊಡುವಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಾಕ್ಕೊಂಡು ನಡೆಸ್ತಾ ಇದ್ದಾರೆ. ಇದು ಒಳ್ಳೆಯದಾಗಿ ಉತ್ತರ ಅಭಿವೃದ್ಧಿ ಹೊಂದಲಿ. ನಾವು ಕೂಡ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡ್ತೀವಿ ಅಂತೇಳಿ ಶುಭ ಕೋರ್ತೇನೆ. ಗೂಡನ್ನ ಬಿಟ್ಟ ಹಕ್ಕಿ ಅಂತಾಗಿರುವ ನಮಗೆ ಎಲ್ಲೋ ಒಂದ್ ಕಡೆ ಆರ್ಥಿಕ ಸಬಲತೆ ಅನ್ನೋದು ಬಹಳಾನೇ ಮುಖ್ಯವಾಗುತ್ತೆ. ಆದ್ರಿಂದ ಮಲೆನಾಡನ್ನ ಬಿಟ್ಟು ಬೆಂಗಳೂರಿಗೆ ಬಂದು ಬದುಕನ್ನ ಕಟ್ಟಿಕೊಳ್ಳಲು ಹವಣಿಸುತ್ತಿರುವಂತಹ ಜನರಿಗೆ ಒಂದು ಆರ್ಥಿಕವಾಗಿ ನೆರವಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಲೆನಾಡ್ ಕೋಆಪರೇಟಿವ್ ಸೊಸೈಟಿ ಪ್ರಾರಂಭವಾಗುತ್ತೆ. ಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರುಣಿ. ಭವಂತೆ ರಾಜಾ ವರುಣೋ ಭವಂದೇವೋ ಬೃಹಸ್ಪತಿಃ ಭವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ. ವರ್ಷಗಳ ಕಳೆದಂತೆ ಸಂಘ ಆರ್ಥಿಕವಾಗಿ ಬೆಳೆದಂತೆ ತನ್ನದಂತ ಸ್ವಂತ ಕಟ್ಟಡವನ್ನು ಹೊಂದಬೇಕು ಎಂಬ ಉದ್ದೇಶದಿಂದ ನಿವೇಶನಕ್ಕಾಗಿ ಪ್ರಯತ್ನ ನಿರಂತರವಾಗಿ ನಡೆಯುತ್ತಲೇ ಇತ್ತು. ಈ ಪ್ರಯತ್ನದ ಫಲವಾಗಿ ಬಿಡಿಎಯಿಂದ ಹಂಚಿಕೆಯಾದ ನಿವೇಶನದಲ್ಲಿ ಮಲೆನಾಡು ಭವನ ತಲೆ ಎತ್ತಿ ನಿಂತಿದೆ. ಸ್ವಲ್ಪ ಹೊತ್ತಿನ ಮುಂಚೆ ಶ್ರೀಗಳ ದಿವ್ಯ ಆಶೀರ್ವಾದ ಅನುಗ್ರಹದಿಂದ ಮಲೆನಾಡು ಭವನ ಉದ್ಘಾಟನೆಯಾಗಿ ತಮ್ಮ ಸೇವೆಗೆ ಸಮರ್ಪಿಸಲ್ಪಟ್ಟಿದೆ. ಪ್ರತಿ ಜನರಲ್ ಬಾಡಿಗೂ ನಮ್ಮ ಸದಸ್ಯರು ಕೇಳ್ತಿದ್ರು, ಏನು ಪ್ರತಿ ಸರಿನೂ ಇದೇ ಥರ ನೀವು ಈಗ ಹೇಳ್ತಿದ್ದೀರಲ್ಲ, ಅದಕ್ಕೆ ನಾವು ಹೇಳಿದ್ವಿ ಎಲ್ಲಕ್ಕೊಂದು ಕಾಲ ಕೂಡಿ ಬರಬೇಕು, ನಮ್ಮ ಮೇಲೆ ವಿಶ್ವಾಸ ಇಡಿ, ಖಂಡಿತ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಅದರಲ್ಲಿ ನಾವು ಏನು ಭರವಸೆ ಕೊಟ್ಟಿದ್ವಿ ಅದರಲ್ಲಿ 50% ನಾವು ಭರವಸೆ ಈಡೇರಿಸಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಇಚ್ಛೆ ಆಗ್ತಾ ಇದೆ. ಅನ್ನೆಸರಿ ಸೊಸೈಟಿಗಳು ನಡೆಸ್ತಕ್ಕಂಥದ್ದೇ ಇತ್ತೀಚಿನ ದಿವಸಗಳಲ್ಲಿ ಕಷ್ಟ ಆಗ್ತದೆ. ಅದಕ್ಕೆ ನೋಡಿಕೊಂಡು ಸಹಕಾರ ಕಾನೂನು ಇಲಾಖೆಗಳು ಅದಕ್ಕೆ ಕರೆಕ್ಟಾಗಿ ಕಾನೂನನ್ನು ಬದಲಾವಣೆ ಮಾಡಿದ್ರೆ ಅದು ಅನುಕೂಲ ಆಗ್ತದೆ. ಏನೋ ಅವ್ರು ಯಾರೋ ಮನಸ್ಸೋ ಇಚ್ಛೆಗೆ ಮಾಡಲೇಬೇಕು ಅಂತಕ್ಕಂಥದ್ದು ಹೋದ್ರೆ ಎಷ್ಟೋ ಸೊಸೈಟಿಗಳು ನಡೆಸ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಅಂತ. ಎಲ್ಲ ಸಾವಿರಾರು ಕ್ರೆಡಿಟ್ ಸೊಸೈಟಿಗಳಿದೆ. ಎಷ್ಟೋ ಕ್ರೆಡಿಟ್ ಸೊಸೈಟಿಗಳು ಸ್ವಂತ ಕಟ್ಟಡವನ್ನು ಹೊಂದಿರತಕ್ಕಂಥದ್ದಿದೆ, ಪ್ರತಿ ವರ್ಷ ಎ ಗ್ರೇಡ್ ಇರ್ತಕ್ಕಂಥದ್ದಿದೆ, ಡಿವಿಡೆಂಡ್ ಕೊಡ್ತಕ್ಕಂಥದ್ದಿದೆ, ಎಲ್ಲ ಇದೆ. ಇದು ಮಲೆನಾಡ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬಹಳ ಅತ್ಯುತ್ತಮವಾದ ಸೊಸೈಟಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಕೇಳಿ ಬಹಳ ಸಂತೋಷ ಆಯ್ತು. ಸಾಯಂಕಾಲ ಸೇರ್ತಾ ಇತ್ತು, ಚಿಕ್ಕಮಗಳೂರು ಸಾಯಂಕಾಲ ಸೇರೋದು ಜಾಸ್ತಿ. ಸಾಯಂಕಾಲ ಸೇರಿದಾಗ ಇದು ಆಗಿದ್ದು, ಇದು ಮಲೆನಾಡು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಆಗಬೇಕು ಇದರಲ್ಲಿ. ಮತ್ತೆ ಈ ಮಲೆನಾಡು ಕ್ರೆಡಿಟ್ ಕೋಆಪರೇಟಿಂದ ಒಂದು ಮಲೆನಾಡಿಗರಿಗೆ ಒಂದು ಆತ್ಮವಿಶ್ವಾಸ, ಒಂದು ಬದುಕಿನಲ್ಲಿ ಭರವಸೆ ಬಂದಿರೋದನ್ನು ನಾವು ಗಮನಿಸಬಹುದು. ಯಾಕೆಂದ್ರೆ ಎಲ್ಲಿ ಆರ್ಥಿಕತೆಯ ಸದೃಢತೆ ಇರುತ್ತೆ ಅಲ್ಲಿ ಭರವಸೆ ಬರುತ್ತೆ.
ಆ ದೃಷ್ಟಿಯಲ್ಲಿ ಈ ಸಂಘ ಕೆಲಸ ಮಾಡ್ತಿರೋದನ್ನ ನಾವೆಲ್ಲರೂ ಮೆಚ್ಚಬೇಕು. ನಮ್ಮ ಮಲೆನಾಡು ಕೋಆಪರೇಟಿವ್ ಸೊಸೈಟಿಯಿಂದ ಇರತಕ್ಕಂಥ ಒಂದು ಸಣ್ಣ ಅಳಿಲು ಸೇವೆ ಕೇವಲ ನಮ್ಮವರಿಗೆ ಅಷ್ಟೇನೆ ಸಾಲ ಕೊಟ್ಟುಕೊಂಡು ಬೆಳೀತಾ ಇದ್ದೀವಿ ಅಂತ ಅಷ್ಟೇ ಅಲ್ಲ, ದೇಶದ ಆರ್ಥಿಕತೆಗೂ ಕೂಡ ನಾವು ಸದೃಢಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸೇವೆ ಅಂತ ನಾವು ಭಾವಿಸಿ ಇವತ್ತು ಮಲೆನಾಡು ಭವನ ಅಸ್ತಿತ್ವಕ್ಕೆ ಬಂದಿದೆ. ಸರ್ವಜ್ಞ ಕವಿ ಒಂದು ಮಾತನ್ನು ಹೇಳ್ತಾರಲ್ಲ, ಏನದು, ಸಾಲವನ್ನು ಕೊಂಬಾಗ ಹಾಲೋಗ ರೊಂದಂತೆ ಸಾಲಿಗನು ಬಂದು ಸಾಲವನ್ನು ಕೇಳುವಾಗ ಇಬ್ಬದಿಯ ಕೀಲು ಮುರಿದಂತೆ. ನೀವು ಬನ್ನಿ ಮತ್ತೆ ಸಾಲ ಕೇಳಕ್ಕಿಂತ ಬಂದಾಗ ಎಷ್ಟು ಚಂದ ಕೇಳ್ತಾರಲ್ಲ, ಎಷ್ಟೊಂದು ಪ್ರೀತಿಯಿಂದ ಹೇಳ್ತಾರೆ. ಆದ್ರೆ ನೀವು ಸಾಲ ಈಸ್ಕೊಳ್ಳಿ ಕೊಟ್ಟಾಗ ಎಷ್ಟು ದುಶ್ಮನ್ ಬಿಡ್ತಾರೆ ನೋಡ್ತಾ ಇರ್ತಾರೆ. ಅದು ಆಗಬಾರ್ದು ಅಂತಂದ್ರೆ ಸಾಲ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಇರ್ತಕ್ಕಂಥ ಪ್ರೀತಿ ಅಭಿಮಾನ ನಮ್ಮ ಸೊಸೈಟಿ ಬಗೆಗೆ ಅಷ್ಟೇ ಮುತುವರ್ಜಿಯಿಂದ ವಾಪಸ್ಸು ತಂದು ಕೊಡ್ಬೇಕಾದ್ರೂ ಕೂಡ ಇರಲಿ. ಇತ್ತೀಚೆಗೆ ಗೊತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ಸ್ಗಳೆಲ್ಲ ಬಂದು ಇವ್ರಿಗೆ ಸಾಲ ಕೊಡ್ಬೇಕಾ ಬೇಡ ಅಂತ ಅವೇ ನಿಶ್ಚಯ ಮಾಡ್ತಾ ಇದ್ದಾವೆ. ಇದುವರೆಗೂ ನಾವು ನಿಶ್ಚಯ ಮಾಡ್ತಾ ಇದ್ವಿ ಮುಖ ನೋಡ್ಬಿಟ್ಟು, ಫೇಸ್ ವ್ಯಾಲ್ಯೂ ನೋಡಿ. ಇವಾಗ ಫೇಸ್ ವ್ಯಾಲ್ಯೂ ನೋಡ್ತಾ ಇಲ್ಲ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕನೆಕ್ಟೆಡ್ ಬ್ಯಾಂಕಿಂಗ್ ಸಿಸ್ಟಮ್ಗೆ ಅವ್ರ ಫೇಸ್ ಕಟ್ಕೊಂಡು ಏನಾಗಬೇಕು, ಅವ್ರ ರೆಕಾರ್ಡ್ಸ್ ನೋಡ್ತಾವ್ರು. ಇವನಿಗೆ ಅಷ್ಟು ಕೊಡ್ಬೋದಾ, ಕೊಡ್ತಾ, ಇವನ್ ಕ್ರೆಡಿಬಿಲಿಟಿ ಏನು ಅಂತ ಅಂದ್ಬಿಟ್ಟು. ಕ್ರೆಡಿಟ್ ಸಂಸ್ಥೆಗಳು ಉಳಿಬೇಕು ಅಂತಂದ್ರೆ ವ್ಯಕ್ತಿಯ ಕ್ರೆಡಿಬಿಲಿಟಿ ಸರಿಯಾಗಿರಬೇಕು. ಅಂತಹ ವ್ಯವಸ್ಥೆ ಕೂಡ ಅಸ್ತಿತ್ವಕ್ಕೆ ಬರ್ತಾ ಇರೋದ್ರಿಂದ ನಮ್ಮ ಬ್ಯಾಂಕ್ ಸಾರ್ವಧಾರವಾಗಿ ಚೆನ್ನಾಗಿ ಬೆಳೆದು 4 ಜನಗಳ ಸೇವೆಯನ್ನು ಮಾಡಲಿ. ಮಾತನಾಡ್ತಾ ಹೇಳ್ತಾ ಇದ್ರಲ್ಲ, ನಮ್ಮ ಮಲೆನಾಡು ಕೋಆಪರೇಟಿವ್ ಸೊಸೈಟಿ ಭವನ್ ಏನು ವ್ಯವಸ್ಥೆ ಇದೆಯಲ್ಲ, ಇದು ಯಾರ್ಯಾರು ಬರ್ತಾರೋ ಅವ್ರಿಗೊಂದು 6 ತಿಂಗಳವರೆಗೂ ಕೂಡ ಅವ್ರ ಲೈಫನ್ನು ಸಸ್ಟೈನ್ ಮಾಡಲಿಕ್ಕೆ, ವಿದ್ಯಾರ್ಥಿಗಳಾಗಿ ಬಂದವರಿಗೆ ಅವರನ್ನ ಸರಿಯಾದ ರೀತಿ ಹಾಸ್ಟೆಲ್ ತಲುಪಿಸೋರ್ಗು, ಒಬ್ಬ ಅನ್ಎಂಪ್ಲಾಯಿ ಎಜುಕೇಟೆಡ್ ಬಂದದ್ದೇ ಆದರೆ ಅವನಿಗೆ ಎಜುಕೇಶನ್ ಕೊಡಿಸೋರ್ಗು. ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಅಮೆರಿಕದಲ್ಲಿ 2% ಯಹೂದಿಗಳಿರೋದು ಗೊತ್ತಲ್ಲ, 2% ಯಹೂದಿಗಳಿರೋದು. ಜಗತ್ತಿನ ಯಾವುದೇ ದೇಶದಿಂದ ಅಮೆರಿಕ ದೇಶಕ್ಕೆ ಒಬ್ಬ ಯಹೂದಿ ಹುಡುಗ ಬಂದು ಇಳಿದ್ರೆ ಅವನು ಬಂದು ಇಳಿಯೋದಕ್ಕೂ ಪೂರ್ವದಲ್ಲಿ ತನ್ನ ದೇಶವನ್ನು ಬಿಟ್ಟು ಅಮೆರಿಕ ದೇಶಕ್ಕೆ ಬರೋದಕ್ಕೂ ಪೂರ್ವದಲ್ಲಿ ಆ ಯಹೂದಿ ಕಮ್ಯುನಿಟಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವನನ್ನ ಟ್ರ್ಯಾಕ್ ಮಾಡ್ತಾರೆ, ಅವನು ಬರೋ ಹಾಗೆ ಮಾಡ್ಕೊಳ್ತಾರೆ. ಬಂದ ನಂತರದಲ್ಲಿ ಅವನಿಗೆ ಟ್ರೈನಿಂಗ್, ಸ್ಕಿಲ್ ಸೆಟ್ ಮಾಡೋ ವ್ಯವಸ್ಥೆನ ಮಾಡ್ತಾರೆ. ಜೊತೆಗೆ ಅವನಿಗೆ ಪ್ಲೇಸ್ಮೆಂಟ್ ಆಗಿ ಅವನು ಸ್ವತಃ ದುಡಿಯೋವರೆಗೂ ಕೂಡ ಅವನನ್ನು ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಅಂತಹದೇ ಒಂದು ಸಣ್ಣ ಪ್ರಯತ್ನವನ್ನ ನಮ್ಮ ಈ ವ್ಯವಸ್ಥೆ ಕೂಡ ಮಾಡ್ತಾ ಇರ್ತಕ್ಕಂಥ ತುಂಬಾ ಸಂತೋಷ ಇದೆ. ಇದು ಇನ್ನೂ ಹೆಚ್ಚು ಬೆಳೀಲಿ ಅಂತ ಹೇಳಿ ಕಾಲಭೈರೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನ ನಮ್ಮ ಈ ವ್ಯವಸ್ಥೆಗೆ ಕೋರ್ತಾ ನಾನು ಮಾತು ಮುಗಿಸ್ತೇನೆ. ಜೈ. ಪ್ರಮುಖವಾಗಿ ನಮ್ಮ ಈ ಒಂದು ಮಲೆನಾಡು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬಹುಶಃ ಇಲ್ಲಿ ಇದ್ದವರು ಎಲ್ಲರಿಗೂ ಗೊತ್ತಿದೆ. ಇದರ ಪ್ರಾರಂಭಿಕ ದಿನಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಂಥ ಸಹ್ಯಾದ್ರಿ ಸಂಘ ಅಂತ ಸರ್, ಇದಕ್ಕೊಂದು ಪೂರಕವಾಗಿರ್ತಕ್ಕಂಥ ಒಂದು ಸಂಘ ಮಾಡ್ಕೊಂಡಿದ್ದೆ. ಟ್ಯಾಗೋರ್ ಅಧ್ಯಕ್ಷರಾಗಿದ್ದರು. ಸೊ ಅವರ ಒಂದು ಪ್ರೇರೇಪಣೆಯೂ ಸಹ ನಮಗೆ ಇದ್ರ ಮೂಲ ಸರ್. ಯಾಕಂದ್ರೆ ಇಲ್ಲಿ ಹೆಚ್ಚಿನವರೆಲ್ಲ ಇದ್ದಿದ್ದೆಲ್ಲ ಅವರವರ ವೃತ್ತಿಯಲ್ಲಿ ಅಫಿಷಿಯಲ್ಸ್ ಆಗಿದ್ದವರು. ಬಿಡುವಿನ ವೇಳೆಯಲ್ಲಿ ನಾವೆಲ್ಲ ಸೇರ್ಕೊಂಡು ಇದ್ರು ಮಾಡುವಾಗ ಅವರು ಸದಾಕಾಲ ನಮಗೆ ಪ್ರೇರಣೆ ಕೊಟ್ಟಿದ್ರು. ಅದರ ನಂತರ ಈಗ ಆ ಸಂಘಕ್ಕೆ, ಸಹ್ಯಾದ್ರಿ ಸಂಘಕ್ಕೆ ನಮ್ಮ ಶ್ರೀಧರ್ ಸಾಹೇಬರು ಈಗ ಅಧ್ಯಕ್ಷನಾಗಿ ಮಾಡಿದ್ದೀವಿ, IRS ಅವರು. ಸೊ ಅವರು ಸಹ ಇವತ್ತು ಅವರೆಲ್ಲ ಬಹಳ ಬ್ಯುಸಿ ಇರ್ತಾರೆ, ಆದರೂ ಸಹ ನಿಮ್ಮ ಜೊತೆಲಿ ಇರಬೇಕು ಅಂತ ಹೇಳಿ ಅವರು ಇಲ್ಲಿವರೆಗೆ ಬಂದು ವೇದಿಕೆ ಮೇಲೆ ಉಪಸ್ಥಿತಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇದಲ್ಲದೇನೆ ಏನಾಗಿದೆ, ಇಲ್ಲಿ ನಮ್ಮ ಮುಂದೆ ಕುತ್ಕೊಂಡಿರ್ತಕ್ಕಂಥ ಹಲವಾರು ಜನ ಹಿರಿಯರಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡ್ಕೊಂತ ಬಂದಿದ್ದಾರೆ, ಪ್ರೇರೇಪಣೆ ಮಾಡ್ತಾ ಬಂದಿದ್ದಾರೆ. ಅಲ್ಲಿ ಮುಖ್ಯವಾಗಿ ಮಲ್ಲಪೌಡ್ರು ಇರ್ಬೋದು, ನಮ್ಮ ಮುನಿಯವರು ಇರ್ಬೋದು. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜೊತೆಗೆ ಆಕ್ಚುಲಿ ಅವರು ಮಲೆನಾಡಿಗರೇ ಅಂತ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ರಾಮಚಂದ್ರ ಅವರು. ಯಾವ ಕಾರ್ಯಕ್ರಮ ಆಗಿರಲಿ ನಮ್ಮ ಜೊತೆಗೆ ಅವರು ಇರ್ತಾರೆ. ಅದೊಂದು ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಚಾರ ನಮಗೆ. ಸೊ ಈ ಒಂದು ನಿಟ್ಟಿನಲ್ಲಿ ಬಹಳ ಜನ ಹಿರಿಯರು ಎಲ್ಲ ಬಂದಿದ್ದೀರಿ. ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ತಪ್ಪು ತಿಳ್ಕೊಬೇಡಿ. ಸೊ ಗಂಗಪ್ಪೌಡ್ರು ಇರ್ಬೋದು, ನಾಗರಾಜ್ ಅವರು ಇರ್ಬೋದು, ತುಂಬ ಜನ ನಮ್ಮ ಜೊತೆಗೆ ನಮ್ಮ ಕರೆ ನಾವೇನೋ ನೋಡಿ, ಇದು ಇಷ್ಟು ಜನಕ್ಕೆ ಒಂದು ಫೋನ್ ಮಾಡಿ ಹೇಳಿದ್ರು ಬರ್ತಾರೆ ಕಾರ್ಯಕ್ರಮಕ್ಕೆ. ಅಷ್ಟೊಂದು ಅಭಿಮಾನದಿಂದ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಂಘದ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮಗೆ ಒಂದು ಒಳ್ಳೆಯ ದಿನ. ಮಲೆನಾಡು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ನಾವು ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮಿ ಆದಿಚುಂಚನಗಿರಿ ಮಠ ಪೀಠಾಧಿಪತಿಗಳನ್ನು ಕರೆದಿದ್ವಿ. ಅವರು ಸಮಯಕ್ಕೆ ಸರಿಯಾಗಿ ಬಂದು ಉತ್ತಮ ರೀತಿಯಲ್ಲಿ ಪ್ರವಚನ ಮಾಡಿ ನಮಗೆ ಆಶೀರ್ವಚನ ಕೊಟ್ಟಿದ್ದಾರೆ. ಹಾಗೆ ಈ ಭಾಗದ ಶಾಸಕರಾದ ST ಸೋಮಶೇಖರನ್ನು ಕರೆದಿದ್ವಿ. ಅವರು ಹಿಂದಿನ ಸಹಕಾರಿ ಸಚಿವರು ಹೌದು. ಅವರು ಸಹ ಉತ್ತಮವಾದ ಸಹಕಾರ ಇಲಾಖೆ ಹೇಗೆ ನಡಿಬೇಕು ನಮ್ಮದು ಸೊಸೈಟಿ, ಅದರ ವಿಶ್ಲೇಷಣೆ ಕೊಟ್ಟು ನಮಗೆ ಉತ್ತಮವಾದ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇಬ್ಬರಿಗೂ ಸೊಸೈಟಿಯು ಎಂದಿಗೂ ಅಭಾರಿಯಾಗಿರುತ್ತದೆ ಎಂದು ತಿಳಿಸಲು ನಾನು ಹರ್ಷಿಸುತ್ತೇನೆ.
ಮುಂದೆ ಈ ಬಿಲ್ಡಿಂಗ್ ಒಂದು ಆಗಬೇಕು ಅನ್ನೋದು ಸುಮಾರು 1998ರಲ್ಲಿ ಸ್ಥಾಪನೆಗೊಂಡ ಈ ಮಲೆನಾಡು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಒಂದು 15 ವರ್ಷದಿಂದ ಅವಿರತವಾಗಿ ಪ್ರಯತ್ನ ಮಾಡಿದ ಸಾಕಷ್ಟು ಜನ ಹಿಂದಿನ ಅಧ್ಯಕ್ಷರು, ನಿರ್ದೇಶಕರ ಮಂಡಳಿಯವರು ತುಂಬ ದುಡಿದಿದ್ದಾರೆ. ಅದರಂತೆ ಈಗ ಕನಸು ನೆನಸಾಗಿದೆ. ಈಗಿನ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ, ಅದು ನನಗೂ ಹೆಮ್ಮೆಯ ವಿಚಾರ. ಆದ್ದರಿಂದ ಎಲ್ಲ ನಿರ್ದೇಶಕ ಮಂಡಳಿಯವರಿಗೂ ಹಾಗೂ ಈ ಹಿಂದೆ ದುಡಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ನೀಡಿದಂಥ ಎಲ್ಲರಿಗೂ, ಪತ್ರಿಕಾ ಪ್ರತಿನಿಧಿಗಳಿಗೂ, ಮೀಡಿಯಾ ಜಗತ್ತಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಜವಾಗಲೂ ಸಹಕಾರಿ ಬಂಧುಗಳ ಸಹಕಾರ, ಅದರಲ್ಲೂ ಮಲೆನಾಡಿಗರ ಒಂದು ಸಪೋರ್ಟ್ ಇದೆಯಲ್ಲ, ಅದಕ್ಕೆ ಯಾವ ರೀತಿಯಾದ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇದೇನಂದ್ರೆ ಒಂದು ಮಲೆನಾಡಿನ ಹಬ್ಬದ ವಾತಾವರಣ ಏರ್ಪಟ್ಟಿತ್ತು. ಬೆಳಿಗ್ಗೆ ಶ್ರೀಯುತ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅನುಪಸ್ಥಿತಿ, ಅವರ ಕಿರಿಯ ಸ್ವಾಮೀಜಿಯವರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಗಮನ ಆದಮೇಲೆ ಇಲ್ಲಿ ಈ ಏರಿಯಾದಲ್ಲೇ ಒಂದು ರೀತಿಯಾದ ಅವರ ಕಾಲು ಸ್ಪರ್ಶ ಮಾಡಿದ್ಮೇಲೆ ಇಲ್ಲಿಯ ಬೆಳವಣಿಗೆನೇ ಬೇರೆ ರೀತಿಯಲ್ಲಿ ಆಯಿತು. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮುಖದಲ್ಲೂ ಮಲೆನಾಡಿಗರ ಒಂದು ಹುಮ್ಮಸ್ಸು ಎಲ್ಲೂ ಬಿಂಬಿಸ್ತಾ ಇತ್ತು. ಯಾರ ಮುಖದಲ್ಲಿ ನೋಡಿದ್ರು ಎಲ್ಲರೂ ಅಷ್ಟು ಆತ್ಮೀಯವಾಗಿ ಬರಮಾಡಿಕೊಂಡು ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರನ್ನ ಆಲಿಂಗಿಸಿಕೊಂಡು ಇಷ್ಟು ದೊಡ್ಡ ಕಟ್ಟಡವನ್ನು ನಿರ್ಮಿಸಿದಿರಲ್ಲ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ, ಇನ್ನೂ ಉನ್ನತ ಸ್ಥಿತಿಗೆ ಮುಂದೆ ಹೋಗಲಿ ಅಂತ ಎಲ್ಲರೂ ಅವರ ಹಾರೈಕೆಯೇ ಜಾಸ್ತಿ ಇತ್ತು. ಹಸಿಯ 89.5, ವಿಷ್ಣು 89.5. ತಂದೆ KP ಪುಟ್ಟಸ್ವಾಮಿ ಪಡೆದಿರುವ ಅಂಕ 89.5. ಹಾರಿಕಾ ವಿಜಯಿ ತಂದೆ G ಶಾಮಣ್ಣ ಪಡೆದಿರುವ ಅಂಕ 90. ತಂದೆ K ಭುಜಂಗರಾವ್ ಪಡೆದಿರುವ ಅಂಕ 94.16. ಬೃಂದ ಶಂಕರ್ ಶೆಟ್ಟಿ ಪಡೆದಿರುವ ಅಂಕ 94.50. ಅಂಕ 95. ಹರಿಪ್ರಿಯಾ PL ತಂದೆ ಪದ್ಮನಾಭ್, ಅನುಷಾ HG ತಂದೆ HG ಗೋಪಾಲ್. ನೆಕ್ಸ್ಟ್ ಅಕ್ಷತ್ ಸುಖಿ AL ತಂದೆ ಲಕ್ಷ್ಮಣ್ AH ಪಡೆದಿರೋ ಅಂಕ 95. ಮೇಘನಾ BN ತಂದೆ BT ನಾಗರಾಜ್ ಪಡೆದಿರೋ ಅಂಕ 96.6. ಚಂದನ್ HD ದಿನೇಶ್ ದೀಪಿಕಾ DV ಹರಿಕೃಷ್ಣಗೌಡ 95.4. ಪುನೀತ್ ರಾಜ್ 88%. 88. ಇಷ್ಟ ಮಾರ್ಗದರ್ಶಕರಿಗೆ ನಮ್ಮ ಮಲೆನಾಡು ಕೋಪರೇಟಿವ್ ಸೊಸೈಟಿಯ ಪರವಾಗಿ ಅತ್ಯಂತ ಅಭಿನಂದನೆಗಳು ಮತ್ತು ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇವೆ.
21/9/24 ನಡೆಯಲಿರುವ ನಮ್ಮ ಸಹಕಾರ ಸಂಘದ 27ನೇ ವರ್ಷದ ಸದಸ್ಯ ಸಭೆಗೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತಾ ಕರ್ನಾಟಕ ಸರ್ಕಾರ ಸಹಕಾರ ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಚಾರ್ಟೆಡ್ ಅಕೌಂಟೆಂಟ್ಸ್ ಪೂಜಾರಿ ಅಂಡ್ ಅಸೋಸಿಯೇಟ್ಸ್ ಪರಿಶೋಧಿಸಲ್ಪಟ್ಟ 23-24ನೇ ಸಾಲಿನ ಆರ್ಥಿಕ ವರದಿ ಸರ್ವ ಸದಸ್ಯರ ಅನುಮೋದನೆಗೆ ಮಂಡಿಸಲಾಗುತ್ತದೆ. ಮುಂದಿನದು ನಾನು ಓದಲಿಕ್ಕೆ ಹೋಗಲ್ಲ, ತಾವು ಅನುಮೋದನೆ ನೀಡಿದಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೇನೆ.